ಅರ್ಲಿ ಸೈಟ್ಸ್ ಕಾಲಿಬಂಗನ್ ರಾಜಸ್ಥಾನ್, ಧೋಲಾವೀರಾ ಗುಜರಾತ್, ಹರಪ್ಪ ಪಾಕಿಸ್ತಾನ್, ಅಮ್ರಿ ಬಾಲಾಕೋಟ್, ಅಮ್ರಿ ಬಿರಣ ಹರಿಯಾಣ, ಕೋಟಾಡಿಜಿ. ಓಕೆ, ಇವೆಲ್ಲವೂ ಎಲ್ಲೆಲ್ಲಿತ್ತು ಏನು ಅನ್ನೋದನ್ನ ನೆಕ್ಸ್ಟ್ ಡೀಟೇಲ್ ಆಗಿ ನೋಡೋಣ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಆಯ್ತಾ. ಆಲಮ್ಗೀರ್ಪುರ್ ಈಸ್ಟ್ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಬರುತ್ತೆ. ಸುರ್ಕೋತದ ಸಾರಿ ಇದು ಸುತ್ಕೋ ಜಡೋರ್ ಎಲ್ಲಿ ಬರುತ್ತೆ, ಬಲೂಚಿಸ್ತಾನ್ ಅಂದ್ರೆ ಪ್ರೆಸೆಂಟ್ ಪಾಕಿಸ್ತಾನ್. ಓಕೆ, ಮಂಡಾ ಅನ್ನುವಂಥದ್ದು ಕೂಡ ಎಲ್ಲಿದೆ, ಜಮ್ಮು ಕಾಶ್ಮೀರಲ್ಲೂ ಕೂಡ ಒಂದು ಸೈಟ್ ಇದೆ. ಪ್ರತಿಯೊಂದನ್ನು ನಾವು ಇನ್ ಡೀಟೇಲ್ ಆಗಿ ಒಂದೊಂದನ್ನೇ ನೋಡ್ತಾ ಹೋಗೋಣ ಸ್ನೇಹಿತರೆ ಆಯ್ತಾ. ಹೇಳಿದ್ನಲ್ಲ, ದಿಸ್ ಇಸ್ ದಿ ಮ್ಯಾಪ್. ನೀವು ಈ ಮ್ಯಾಪ್ ಅನ್ನ ಇನ್ ಕೇಸ್ ನೆನ್ಪಿಟ್ಕೊಂಡ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಅಗೇನ್ ನನಗೆ ಎಲ್ಲಾನು ಬೇಕಾಗಿಲ್ಲಪ್ಪ ಸೈಟ್ಸು, ಎಲ್ಲವೂ ನನಗೆ ಬೇಕಾಗಿಲ್ಲ. ನಾ ಹೇಳಿದ್ನಲ್ವ, ಇಂಡಸ್ ವ್ಯಾಲಿ ಸೈಟ್ಸು ಈ ಕಡೆ ನಮ್ಮ ದಕ್ಷಿಣ ಭಾರತದಲ್ಲಿ ಯಾವುದು ಇಲ್ಲ, ಇದು ನೆನ್ಪಿಟ್ಕೊಳ್ಳಿ. ಪ್ರೀ ಹಿಸ್ಟಾರಿಕನ್ ಸೈಟ್ಸು ಅಂದ್ರೆ ಪೂರ್ವ ಇತಿಹಾಸ ಕಾಲದ ಒಂದಿಷ್ಟು ತಾಣಗಳಿದಾವೆ ಹೊರತು ಇಂಡಸ್ ವ್ಯಾಲಿ ಸೈಟ್ಸು ನಮ್ಮ ದಕ್ಷಿಣ ಭಾರತದಲ್ಲಿ ಯಾವುದು ಇಲ್ಲ. ಬಟ್ ನನಗೆ ನೀವು ಯಾವ ನೆನ್ಪಿಟ್ಕೋಬೇಕಪ್ಪ, ಧೋಲಾವೀರಾ ನನಗೆ ಹೈ ಈಲ್ಡಿಂಗ್ ಟಾಪಿಕ್ಕು ಆಯ್ತಾ, ಮೊಹೆಂಜೊದಾರೋ ಹೈ ಈಲ್ಡಿಂಗ್ ಟಾಪಿಕ್ಕು ಆಯ್ತಾ, ಹರಪ್ಪ ಹೈ ಈಲ್ಡಿಂಗ್ ಟಾಪಿಕ್ಕು, ರಾಖಿಗರಿ ನನಗೆ ಬಹಳ ಇಂಪಾರ್ಟೆಂಟು ರೈಟ್. ಆಮೇಲೆ ಕಾಲಿಬಂಗನ್ ಬರುತ್ತೆ ರಾಜಸ್ಥಾನದಲ್ಲಿ, ಕಾಲಿಬಂಗನ್ ಕೊಟ್ಟಿಲ್ವಾ ಇಲ್ಲಿ, ಕಾಲಿಬಂಗನ್ ಅವಾಗಲೇ ತೋರಿಸಿದ್ನಲ್ವಾ, ಕಾಲಿಬಂಗನ್ ನನಗೆ ಇಂಪಾರ್ಟೆಂಟು, ಬಾನಾವಲಿ ಇಂಪಾರ್ಟೆಂಟು, ರೋಪರ್ ಇಂಪಾರ್ಟೆಂಟು ಆಯ್ತಾ. ಯೂತ್ರಗಳ ಬಗ್ಗೆ ಏನಿರುತ್ತೆ ನೀವು ಒಂದು ಸ್ವಲ್ಪ ಡೆಪ್ತ್ ಆಗಿ ಓದ್ಕೋಬೇಕಾಗತ್ತೆ, ಅಲ್ಲಿ ಏನ್ ಸಿಕ್ಕಿದೆ, ಯಾರು ಕಂಡು ಹಿಡಿದ್ರು ಏನು ಅನ್ನೋದನ್ನ ತಿಳ್ಕೊಬೇಕಾಗತ್ತೆ.